ಬಸಮ್ಮ ಮೇಡಮ್ ಸ್ಪೆಷಲ್ ಗೆಸ್ಟ್ ಸಿಂಪಲ್ ಆಗಬೇಕು. ಅಶ್ವಥಿ ಜನ್ಮೇಲೆ ಕೊಡೋದಿಲ್ಲ ಮೇಡಮ್ ಕಟ್ ಮಾಡ್ತಾರೆ ಸೊ ಇವತ್ತು ನಮ್ಮ ತಮ್ಮನ್ನು ಉದ್ದೇಶಿಸಿ ಈ ಒಂದು ಸಂಸ್ಥೆ ಬಗ್ಗೆ ಒಂದು ಎರಡು ಮಾತುಗಳನ್ನ ತಿಳಿಸ್ತಾರೆ. ಒಂದು ಚೋರದ ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಇದ್ದೀರಾ? ಹೊಲ್ದಾಗ ಬಿಸಿ ಆಗಿದ್ದೀರಾ? ಇವಾಗ ಏನು ಬಿಸಿ ಇದ್ದೀರಾ? ಓಕೆ, ಇದನ್ನ ತುಂಬಾ ಖುಷಿ ಆಗ್ತದೆ. ಇವತ್ತಿನ ನಿಮ್ಮೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ಎಷ್ಟನೇ ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ? 27 ವರ್ಷ ಅಲ್ವಾ? ನೋಡಿ, ವೆಸ್ಟೇಜ್ ಶುರುವಾಗಿ 2004 ಜೂನ್ 2 ಶುರುವಾಗಿತ್ತು. 20 ವರ್ಷ ತುಂಬಾ ಅದ್ಭುತವಾಗಿ ಕಂಪ್ಲೀಟ್ ಮಾಡಿ 22 ವರ್ಷಕ್ಕೆ ನಾವೇ ಪಾದಾರ್ಪಣೆ ಮಾಡಿ. ಕರೆಕ್ಟಾ? ನೋಡಿ, ಹಾಗಾದ್ರೆ ದಿನ ವರ್ಷದಿಂದ ವರ್ಷಕ್ಕೆ ನಮ್ಮ ಕಂಪನಿಯಲ್ಲಿ ಬದಲಾವಣೆ ಆಗ್ತಿದೆನಾ? ಆದಾಯದಲ್ಲಿ, ಪ್ರಾಡಕ್ಟ್ ಒಳಗಡೆ, ರಿಸಲ್ಟ್ ಒಳಗಡೆ, ನಿಮ್ಮ ಲೆವೆಲ್ ಅಲ್ಲಿ, ನಿಮ್ಮ ಮಾತೊಳಗಡೆ, ನಮ್ಮ ಕುಟುಂಬದಲ್ಲಿ, ನಮ್ಮ ಆದಾಯದಲ್ಲಿ, ಎಲ್ಲದರಲ್ಲಿ ಏನಾಗಿದೆ? ಬದಲಾವಣೆ ಆಗಿದೆ ಅಲ್ವಾ? ಇದು ಇನ್ನೂ ಹೆಚ್ಚಿಗೆ ಆಗ್ಬೇಕಾ? ಇಷ್ಟೇ ಇರ್ಬೇಕಾ? ಹೆಚ್ಚಿಗೆ ಆಗ್ಬೇಕಂತ ನೋಡ್ರಿ, ವೆಸ್ಟೀಸ್ ಕಂಪ್ನಿಯವರು ಇವತ್ತಿನ ಏನಾಗಿದೆ, ತುಂಬಾ ಅದ್ಭುತವಾಗಿ ತುಂಬಾ ಏನಪ್ಪ ಅಂತಂದ್ರೆ ಪ್ಲಾನ್ ನ ಡಿಸೈನ್ ಮಾಡಿದ್ರೆ ಏನೇಳಿ ನಾವು ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಏನ್ ಹೇಳ್ತಾರೆ, ಮಿಸ್ಟರ್ ಗೌತಮ್ ಪರಿಸರ್ ಏನ್ ಹೇಳ್ತಾರೆ ಅಂತಂದ್ರೆ, ವೆಸ್ಟೇಜ್ 21 ವರ್ಷ ಏನ್ ಮಾಡಿತ್ತ ನೋಡ್ರಿ, ಆ 21 ವರ್ಷದಲ್ಲಿ ಏನು ಕೊಟ್ಟಿಲ್ಲಲ್ಲ ಅದನ್ನ ಹೇಳ್ತಾರೆ. 21 ವರ್ಷ ಏನ್ ಮಾಡಿದೀವಲ್ಲ ಅದೇನಲ್ಲ, ಅದು ಸುಮ್ಮನೆ ಜಸ್ಟ್ ಟ್ರಯಲ್. ಅದು ಇವಾಗಿದೆ ನೋಡ್ರಿ, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಾ? ಸೊ ಇದುವರೆಗೂ ಯಾವುದೇ ಒಂದು ಭಾರತ ದೇಶದ ಕಂಪನಿ ಇವತ್ತು ಗುರಿನ ಇಟ್ಕೊಂಡಿಲ್ಲ. ಅಂತ ಗುರಿನ ಇಟ್ಕೊಂಡಿದೆ ವೆಸ್ಟೀಸ್ ಕಂಪನಿ. ಏನಂತ ಗುರಿ ಇರ್ತದೆ ನೋಡಿ, ಇದನ್ನ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿದಾರ ಟಾರ್ಗೆಟ್ ತಗೊಂತೀರ. ಟಾರ್ಗೆಟ್ ಈ ಎಕ್ಸಾಮ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಮಾಡ್ತೀರಿ ಅಂತ ಹೇಳಿ ಕೇಳ್ತಾರೆ ಇಲ್ಲ? ಟೀಚರ್ ಇದೆಲ್ಲ ಕೇಳ್ತಾರಲ್ವಾ? ಓಕೆ ನೋಡಿ, ಇದೇ ರೀತಿ ಈ ವೆಸ್ಟೀಸ್ ಕಂಪನಿ ಕೂಡ ಒಂದು ಟಾರ್ಗೆಟ್ ತಗೊಂಡಿದೆ 2030ಕ್ಕೆ. ಅದೇನ್ ದೊಡ್ಡ ಟಾರ್ಗೆಟ್ ಅಲ್ಲ, ಕೇವಲ ಭಾರತ ದೇಶ ಒಳಗಡೆ ಇಡೀ ಏಷ್ಯಾ ಖಂಡದಲ್ಲಿ ಯಾವ ಕಂಪನಿ ಕೂಡ ತಗೊಂಡಿದೆ ಅಂತದ್ದು ತಗೊಂಡಿದೆ. ಏನಂತಾರೆ, ವೆಸ್ಟೀಸ್ ಕಂಪನಿ 2030ಕ್ಕೆ $1 ಬಿಲಿಯನ್ ಕಂಪನಿ ಆಗಲಿಕ್ಕೋಸ್ಕರ ಹೋಗ್ತಾರೆ. ಅಂದ್ರೆ ಹೇಳ್ತಾರೆ, $1 ಬಿಲಿಯನ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಒಂದು ವರ್ಷಕ್ಕೆ 9,000 ಕೋಟಿ ರೂಪಾಯಿ ವ್ಯವಹಾರ ಮಾಡಲಿಕ್ಕೋಸ್ಕರ ಹೋಗ್ತದೆ ಕಂಪನಿ. ಎಷ್ಟು? 9,000 ಕೋಟಿ. ಇವಾಗ ಎಷ್ಟು ಇರುತ್ತಾ? ಕೇವಲ 2,000 ಇದೆ. ಎಷ್ಟಿದೆ? ಅದೇ ವೆಸ್ಟ್ ಶುರುವಾದ ಕೇವಲ 2 ಕೋಟಿ. ಎಷ್ಟು? 2 ಕೋಟಿ. ನೋಡಿ, 2 ಕೋಟಿ ಅಂತ ಹೇಳ್ಕೊಂಡು 2,000 ಆಗಿದೆ. ಇನ್ನು ಮುಂದಕ್ಕೆ ಹೋಗೋ ದೂರನ ನೋಡ್ರಿ, ಆಗ್ಲೇ ವೆಸ್ಟ್ ಸಿಸ್ಟಮ್ 9,000 ಏನೆಲ್ಲ ಮಾಡ್ಬೇಕಲ್ಲ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದೆ. ಅರ್ಥ ಆಗ್ತಿದೇನಾ? ಆದ್ರೆ ಇವಾಗ ಯಾರು ತಯಾರಿ ಮಾಡ್ಕೋಬೇಕು? ಯಾರು? ನಾನು. ನಾವಲ್ಲ.
$1 ಕ್ಲಬ್ ಅಲ್ಲಿ ನಾವು ಕೂಡ ಏನಂತಂದ್ರೆ ಪಾರ್ಟಿಸಿಪೇಟ್ ಮಾಡೋದು ಕರೆಕ್ಟಾ. ಹಿಂಗಾಗಿ ತುಂಬಾ ಅದ್ಭುತವಾಗಿ ಸಾಕಷ್ಟು ಆಫರ್ ಗಳು ಕೊಟ್ಟಿದೆ ನೋಡಿ. ಬಹಳ ಜನ ಮನೆ ಹೇಳ್ತಾರೆ ಕುಕಿಂಗ್ ಅಲ್ಲಿ ಬಹಳ ರೇಟ್ ದುಬಾರಿ ಆಗೈತೆ ಅಂತ ಹೇಳಿದ. ಬಟ್ ಇವಾಗ ಏನೋ ಗೊತ್ತಾ ನೋಡಿ, ಬೇರೆ 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 ಡೀಸೆಲ್ ರೇಟ್ ಜಾಸ್ತಿ ಆಗೈತಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಿ, ಆಗಿದೆ ಕರೆಂಟ್ ಬಿಲ್, ಮೊಬೈಲ್ ಬಿಲ್, ಎಲ್ಲರೂ ಬಸ್ ಚಾರ್ಜ್ ಬಿಲ್ ನಿಮಗೆ ಫ್ರೀ ಅಲ್ಲ, ನಮಗೆ ನೋಡಿ ಜಾಸ್ತಿ ಆಗ್ಬಿಡುತ್ತೆ ಕರೆಕ್ಟಾ. ಎಲ್ಲರೂ ಕೂಡ ಹೆಚ್ಚು ಮಾಡಿದ್ರೆ, ಬಟ್ ವೆಸ್ಟೇಜ್ ಕಮ್ಮಿ ಇವಾಗ ಜಾಸ್ತಿ ಮಾಡ್ಬೇಕಾ ಕಡಿಮೆ ಮಾಡ್ಬೇಕಾ? ಜಾಸ್ತಿ ಮಾಡೋದು. ಕಂಗ್ರಾಚುಲೇಷನ್, ಎಲ್ಲ ಪ್ರತಿ ಪ್ರಾಡಕ್ಟ್ ಮೇಲೆ 20 ರೂಪಾಯಿ 30 ರೂಪಾಯಿ ಕಡಿಮೆ ಮಾಡಿದ್ರು. ಜೊತೆಗೆ ಪಾಯಿಂಟ್ ಕೂಡ ಕಡಿಮೆ ಬರ್ತೈತೆ ನೋಡ್ರಿ. ಮುಂಚೆ ಇವಾಗ ಪಾಯಿಂಟ್ ಕೂಡ ಜಾಸ್ತಿ ಮಾಡಿದ್ರೆ ಯಾವಾಗಲೇ ಗೌತಮ್ ಸರ್ ಹೇಳ್ತಾರೆ, ದೀಪಕ್ ಸೂಡ್ ಹೇಳ್ತಾರೆ ಅಂತಂದ್ರೆ ಯಾರ್ಯಾರೆಲ್ಲ ಮುಂಚೆ ದಿನ ಪಾಯಿಂಟ್ ಕಡಿಮೆ ಇತ್ತು, ಇನ್ಕಮ್ ಕಡಿಮೆ ಇತ್ತಲ್ವಾ, ಇವಾಗ ಪ್ರಾಡಕ್ಟ್ ರೇಟ್ ಕೂಡ ಕಡಿಮೆ ಮಾಡಿನಿ, ಪಾಯಿಂಟ್ ಕೂಡ ಜಾಸ್ತಿ ಮಾಡಿನಿ, ಇನ್ಕಮ್ ಎಲ್ಲರದು ಕೂಡ ಖಂಡಿತವಾಗಲು ಈ ತಿಂಗಳಿಂದ ಇನ್ನೊಂದು ಬರ್ತಕ್ಕಂಥ ದಿನಗಳಲ್ಲಿ ಡಬಲ್ ಅಲ್ಲ ತ್ರಿಬಲ್ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಆಲ್ರೆಡಿ ನಮ್ಮ ಸರ್ CNC ಬಗ್ಗೆ ಮಾತಾಡ್ತಿದ್ದಾರೆ. 3,000 ಮಾಡ್ಕೊಂಡು ಎಷ್ಟು ರೂಪಾಯಿ ಬರ್ತದೆ ದುಡ್ಡು? 3,000 4 ತಿಂಗಳು ಮಾಡ್ಕೊಂಡಿದ್ರೆ CNC ಎಷ್ಟು ರೂಪಾಯಿ CNC ವೋಚರ್ ಬರ್ತಾ ಇದೆ? ಕಂಗ್ರಾಚುಲೇಷನ್. ಇವಾಗ ಯಾರೆಲ್ಲ 150 ಪಾಯಿಂಟ್ ಮಾಡ್ಕೊಂಡ್ರಲ್ಲ 4,500 ರೂಪಾಯಿ ವೋಚರ್ ಬರ್ತದೆ. ಈ ಹಲವಾರು ಆಫರ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಯಾರೆಲ್ಲ ಇದುವರೆಗೂ ನಮ್ಮ ದೇಶದಲ್ಲಿ ಟ್ರಿಪ್ ಹೋಗಿರೋ ಈ ಗೋವಾ ಟ್ರಿಪ್ ಆ ಟ್ರಿಪ್ ಹೋಗಿಲ್ಲ. ಕಂಗ್ರಾಚುಲೇಷನ್. ವೆಸ್ಟರ್ಸ್ ಕಂಪ್ನಿ ಮತ್ತೆ ಆ ಟ್ರಿಪ್ಗಳನ್ನ ಮತ್ತೆ ನಿಮ್ಮೆಲ್ಲರೂ ಕೂಡ ಕೊಟ್ಟಿದೆ. ಗೋವಾ ಟ್ರಿಪ್ ಈ ತರ ಏನಪ್ಪ ಅಂದ್ರೆ ಎಲ್ಲ ಟ್ರಿಪ್ಗಳನ್ನ ಕೊಟ್ಟಿದೆ. ನೀವೆಲ್ಲರೂ ಕೂಡ ಅದಕ್ಕೆ ಎಷ್ಟು ಫೀ ಮಾಡಬೇಕು, ಏನ್ ಮಾಡ್ಕೋಬೇಕು ಅಂತೇಳಿ ರೆಡಿ ಮಾಡ್ಕೋಬೇಕು, ಸರಿನಾ? ಒಬ್ಬ ನೋಡಿ ಏನಿಲ್ಲ ಕಡಿಮೆ ಅಂತ ಒಬ್ಬ ಡೈರೆಕ್ಟ್ ಈಗ 10,000 ಇನ್ಕಮ್ ತಗೋತೈತೆ ಅನ್ಕೊಳ್ಳಿ. ಎಷ್ಟು?